ಅರ್ಲಿ 20s ಬೆಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗೋಕ್ಕೆ. ಕರೆಕ್ಟ್. ಹಾಗಂದ್ರೆ 30+ ಆದವರು ಕನ್ಸರ್ನ್ಡ್ ಆಗಿರ್ಬೇಕಾ ಸರ್? ಆ್ಯಂಡ್ 30+ ತುಂಬ ಜನ ಈಗ ಫಸ್ಟ್ ಟೈಮ್ ಪೇರೆಂಟ್ಸು. ಈಸ್ ದ್ಯಾಟ್ ಒನ್ ಆಫ್ ದ ರೀಸನ್ ಫಾರ್ ಅ ಲಾಟ್ ಆಫ್ ಇನ್ಫರ್ಟಿಲಿಟಿ? ಸೊ ನಿಮ್ಮ ಕ್ವೆಶನನ್ನು ನಾನು 2-3 ಭಾಗದಲ್ಲಿ ಡಿವೈಡ್ ಮಾಡಿ. ಈಗ ಕ್ವೆಶನ್ನು 20s ದ ಬೆಸ್ಟ್ ಟೈಮ್ ಕರೆಕ್ಟ್. ಏನು ಹೇಳ್ತಾರೆ ಬೈ ನೇಚರ್ ಹೇಗೆ ಅಂದರೆ ಒಂದು ಹೆಣ್ಮಗು ಹುಟ್ಟಿದಾಗ ಅವ್ರಿಗೆ ಇಷ್ಟು ಮೊಟ್ಟೆ ಅಂಶ ಮೊಟ್ಟೆಗಳಿರುತ್ತಂತ ಓವರೀಸಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ರೈಟ್. ಸೊ ನಾವು ಹೇಗೆ ಹೇಳ್ತೀವಿ ಸ್ಕೂಲಲ್ಲಿ ನೀವು 1 to 100 ರ್ಯಾಂಕ್ ನಿಲ್ಲಿಸಿದ್ರೆ ಫಸ್ಟ್ ಯಾರು ರ್ಯಾಂಕ್ ಬರ್ತಾರೆ ಆ ಮೊಟ್ಟೆಗಳ ತಾನೆ. ಅದೇ ಥರ ಆ ಮೊಟ್ಟೆಗಳು ಅದೇ ಥರ ರ್ಯಾಂಕ್ಡ್ ಆಗಿರುತ್ತೆ. ಸೊ ಫಸ್ಟ್ ಫ್ಯೂ ಎಗ್ಸ್ ನಿಮ್ಗೆ ಒಳ್ಳೆ ಕ್ವಾಲಿಟಿ ಎಗ್ಸ್ ಇರುತ್ತೆ. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಮತ್ತು ಅಂಗವಿಕಲತೆ ಆಗೋ ಚಾನ್ಸಸ್ಸು, ಬುದ್ಧಿಹೀನತೆ ಆಗೋ ಚಾನ್ಸಸ್ ಎಲ್ಲ ಕಮ್ಮಿ ಇರುತ್ತೆ ಆ ಟೈಮ್ ಮಗುಗೆ. ಕರೆಕ್ಟ್. ಸೊ ಈಗ ವಯಸ್ಸಾಗ್ತಾ ಆಗ್ತಾ ಆಬ್ವಿಯಸ್ಲಿ ನಾವು ಈಗ ಸಪೋಸ್ ಮಧ್ಯದಲ್ಲಿ ತೊಗೊಂಡ್ವಿ 30 ವಾಟ್ ಯು ಸೇ 30 ಏಜ್ ಆದಮೇಲೆ ಹೇಗೆ ನಾನು ಹೇಳೋದು 30 ಅಂದರೆ ನೀವು ಈಗ ಒಡಿಸೆ 40ರಿಂದ 60ನೇ ರ್ಯಾಂಕ್ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದು. ಓಕೆ, ಅವರು ಪಾಸ್ ಆಗ್ತಾರೆ, ಅವರು ಕೆಲಸ ಮಾಡ್ತಾರೆ, ಅವ್ರದ್ದು ಎಲ್ಲ ಎಂದರೆ ಏನು ಬೇಕು ಆ ಥರದ್ದು. ಅದೇ ಥರ ಇಫ್ ಯು ಟೇಕ್ 30 ಅಂತ ಹೇಳಿದ್ರೆ ನಾನು ಈ 40ರಿಂದ 60 ರ್ಯಾಂಕ್ ಸ್ಟೂಡೆಂಟ್ಸ್ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ನೀವು ಕೇಳೋದು 35 ಮೇಲೆ ಆಗತ್ತಾ ಅಂತ. ದೆನ್ ಯು ಆರ್ ಸ್ಟಿಲ್ ದೇರ್. 70ಇಂದ 80 ರ್ಯಾಂಕ್ವರೆಗೂ ಇದ್ದಾರೆ. ನೀವು 40 ಹೋದಾಗ ಲಾಸ್ಟ್ ರ್ಯಾಂಕು ಅವ್ರು ಪಾಸು ಆಗ್ತಾರೆ. ಬಟ್ ಎಷ್ಟು ಮಟ್ಟಿಗೆ ಅವರು ಕೆಲಸದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅದು ಹೇಳಲಿಕ್ಕಾಗಲ್ಲ. ಅದೇ ಥರ ಏಜ್ ವೈಸ್ ನಾವು ಡಿವೈಡ್ ಮಾಡಿಕೊಂಡ್ರೆ 20s to 30s ಇಸ್ ದ ವೆರಿ ಗುಡ್ ಟೈಮ್. ಬಟ್ ನೀವು ಅರ್ಥ ಮಾಡ್ಕೋಬೇಕು, ಈಗ ಸೊಸೈಟಿ ಹೇಗೆ ಅಂದರೆ ಎಲ್ಲ ಹೆಣ್ಮಕ್ಳು ಒಂದು ಕೆರಿಯರ್ ಇರುತ್ತೆ, ದುಡಿಬೇಕು, ಅವ್ರಿಗೂ ಒಂದು ಕಾಲಲ್ಲಿ ನಿಂತ್ಕೊಬೇಕು, ಅವ್ರಿಗೂ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು. ನಮ್ಮ ಇಂಡಿಯಾ ಟೀಮ್ ಈಗ ಫೈನಲ್ಸ್ ಆಡ್ತಾ ಇದೆ, ಆ ಹುಡುಗಿರ್ಗೀಗ ಇಲ್ಲ ನಿಮ್ಮ ಫಸ್ಟ್ ಮಕ್ಳು ಮಾಡ್ಕೊಂಬನ್ನಿ ಅಂತ ಹೇಳಕ್ಕಾಗತ್ತಾ? ಅದೇ ಥರ ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್. ಸೊ 30s ಇಸ್ ನಾಟ್ ವೆರಿ ಲೇಟ್. 30ಇಂದ ಮಕ್ಕಳಾಗಲ್ಲ ಅಂತೇನಿಲ್ಲ. ನಮಗೆ ಈಗೀಗ ಆ್ಯಕ್ಚುಲಿ ನನ್ನ ಪ್ರಾಕ್ಟೀಸಲ್ಲಿ ನಾವು ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಲೈಕ್ 30 to 40% ಆಫ್ ಮೈ ಪೇಷಂಟ್ಸ್ ಆರ್ ಅಬೌವ್ 35 years ಆ್ಯಂಡ್ ಆಲ್ಮೋಸ್ಟ್ 5 to 10% ಆರ್ ಅಬೌವ್ 40 years ಆಫ್. ಓಕೆ. ಏನಂದರೆ ನಮಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಏನೆಲ್ಲ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ಥರ ಅವ್ರನ್ನ ಬಾಡಿನ ಪ್ರೆಗ್ನೆನ್ಸಿನ ಟೇಕ್ ಕೇರ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ಕೋಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಐ ಡು ನಾಟ್ ಸಿ ದಟ್ ಇಟ್ ಈಸ್ ಅ ಬಿಗ್ ಚಾಲೆಂಜ್. ಸೊ 35+ ಯಾರಿದ್ದಾರೆ, ಯಾರಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ನೀವು ಹೇಳ್ದಂಗೆ ರ್ಯಾಂಕ್ ಸಿಸ್ಟಮ್ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಬಟ್ ಇಟ್ ಈಸ್ ನಾಟ್ ಲೈಕ್ ವೆರಿ ಕನ್ಸರ್ನಿಂಗ್. ಮಾಡೋಕ್ಕೆ ಹೋಗಬಾರ್ದು ಅಂತ ಖಂಡಿತ ಇಲ್ಲ, ಅದು ಇಲ್ಲವೇ ಇಲ್ಲ. ನಾವು ಇಲ್ಲಿವರೆಗೂ ಯಾವುದೇ ಪೇಷಂಟ್ ನಮ್ಗೆ ಬಂದ್ರೂ ಅವ್ರಿಗೆ ಪೀರಿಯಡ್ಸ್ ಕರೆಕ್ಟಾಗಿ ನಡೀತಾ ಇದೆ, ಯೂಟ್ರಸ್ ಚೆನ್ನಾಗಿದೆ, ಓವರೀಸಲ್ಲಿ ಮೊಟ್ಟೆಗಳು ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ನಿಮ್ಗೆ ಮಕ್ಕಳು ಆಗಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಸರ್. ಅದೊಂದು ಏನಂತಾರೆ, ಅದು ದೈವಿಚ್ಛೆ ನೀವು ಹೇಳ್ಬೇಕಂದ್ರೆ. ಈಗ ನಾವು ಎಷ್ಟೊಂದು ಸತಿ ನೋಡಿದ್ದೀವಿ, ಫೈಲ್ಸ್ ಬರುತ್ತೆ, ಒಂದು 38 to 40 years 38, 39 years ಅಂತ ಬಂದಿರ್ತಾರೆ. ನೀವು ಮಕ್ಕಳೇ ಆಗಲ್ಲ, ನೀವು IVF ಮಾಡಿಸ್ಕೊಳ್ಳಿ, ನೀವು ಇದು ಮಾಡಿಸ್ಕೊಳ್ಳಿ, ನೀವು ದತ್ತು ತೊಗೊಂಬಿಡಿ ಅಂತ ಎಲ್ಲ ಹೇಳಿರ್ತಾರೆ. ಒಂದು 2-3 ತಿಂಗಳಾದ್ಮೇಲೆ ಅವರೇ ಪ್ರೆಗ್ನೆಂಟ್ ಆಗಿ ಬಂದು. ಸೊ ಸೈನ್ಸ್ಗೆ ಎಲ್ಲದನ್ನೂ ಆನ್ಸರ್ ಮಾಡಲಿಕ್ಕಾಗಲ್ಲ, ಕೆಲವು ಆಗತ್ತೆ ಆಗದೆ ಇರೋದು. ಈಗ ಇತ್ತೀಚೆಗೆ ನೀವು ನಿಮ್ಮ ಕಾಂತಾರ ಪಿಕ್ಚರ್ ನೋಡ್ರಿ ಅಲ್ವಾ? ಹೌದು. ಅದರಲ್ಲಿ ಒಂದು ಸೀನ್ ಇದೆ, ನಿಮ್ಗೆ ನೆನಪಿದೆ? ಅದರಲ್ಲಿ ಒಂದು ಶಿಕಾರಿಗೆ ಹೋಗಿ ಬಂದಾದ್ಮೇಲೆ ಏನು ಹೇಳ್ತಾರೆ, ಏನು ಮಾಡಿದೆ ನನಗೆ ಹಿಂಗೆ ಪ್ರೆಗ್ನೆಂಟ್ ಆಗೋದ್ರಿಂದ. ಎಷ್ಟು ವಯಸ್ಸಾದ ಹುಡುಗಿ, ವಯಸ್ಸಾದ ಹೆಂಗ್ಸು, ವಯಸ್ಸಾದ ಗಂಡಸು. ಆ ಟೈಮಲ್ಲೆಲ್ಲ ಆಗ್ತಿತ್ತಲ್ಲ ಸರ್, ಅದೇ ಥರ ಈಗಲೂ ಆಗತ್ತೆ. ಸೊ ಎಸ್, ನೀವು 40ವರೆಗೂ ಡಿಲೇ ಮಾಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಅಡ್ವೈಸ್ ಏನಂದರೆ ಎನಿವನ್ ಹೂ ಇಸ್ ಪ್ಲಾನಿಂಗ್ ಕೆರಿಯರ್, ಅಂದರೆ ಕೆರಿಯರ್ ಬಗ್ಗೆ ಜಾಸ್ತಿ ಯೋಚಿಸ್ತಾ ಇದ್ದೀವಿ, ನಾವು 30 ಮೇಲ್ ಆದಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡ್ತೀವಿ ಅಂದರೆ ನಾವು ಹೇಳೋದು ಗೆಟ್ ಯುವರ್ ಸೆಲ್ಫ್ ಅಸೆಸ್ಡ್. ಅಂದರೆ ಕೆಲವು ಕಾಯಿಲೆಗಳು, ಕೆಲವು ಅಂತಾರೆ ಕಂಡೀಷನ್ಸ್ ಏಜ್ ಆಗ್ತಾ ಯೂಟ್ರಸ್ಗೂ ಓವರೀಸ್ಗೂ ಎಫೆಕ್ಟ್ ಆಗುತ್ತೆ. ಆ ಥರ ಏನಾದರೂ ಆಗ್ತದೆ, ಲೈಕ್ ಗರ್ಭಕೋಶದಲ್ಲಿ ಗೆಡ್ಡೆಗಳು ಬರೋದು. ನಾವು ಹೇಳೋದು ಎನಿವನ್ ಹೂ ಇಸ್ ಲೆಸ್ ದೆನ್ 30 years ಆಫ್ ಏಜ್, ಗರ್ಭಕೋಶದಲ್ಲಿ ಗೆಡ್ಡೆ ನಾವು ಒಂದು 5 to 10% ಅಲ್ಲಿ ನೋಡ್ತೀವಿ. This is what we call as fibroids. Correct. Fibroids. Then ಬಂದು 30 to 40 years ಅಲ್ಲಿ we say almost 30% to 40% of them will have fibroids. ಸೊ ನಿಮ್ಗೆ ಆ ಥರ ಗೆಡ್ಡೆಗಳು ಬರ್ತಿದೆ ಅಂತ ನೋಡಬೇಕು. ಮತ್ತು ಇತ್ತೀಚೆಗೆ ನಾವು ಇನ್ನೊಂದು ಏನು ತುಂಬ ಕಾಮನ್ ಆಗಿ ನೋಡ್ತಾ ಇರೋದಂದರೆ 2 ಪ್ರಾಬ್ಲಮ್. ಒಂದು ಪಾಲಿಸಿಸ್ಟಿಕ್ ಅಂತ ಹೇಳಿ. ಪಾಲಿಸಿಸ್ಟಿಕ್ ಅಂದರೆ ಮೊಟ್ಟೆಕೋಶದಲ್ಲಿ ತುಂಬ ಮೊಟ್ಟೆಗಳಿದೆ, ಹಾರ್ಮೋನ್ ವ್ಯತ್ಯಾಸ ಜಾಸ್ತಿ, ಲೈಫ್ ಸ್ಟೈಲ್ ತುಂಬ ಏನಂತಾರೆ ಜಿಡ್ಡಿನ ಪದಾರ್ಥ ತಿಂದು, ಎಕ್ಸಸೈಸ್ ಇಲ್ಲದೆ, ಸ್ಟ್ರೆಸ್ಸು, ಕೆಲಸ, ಅದರ ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪಾಲಿಸಿಸ್ಟಿಕ್ ಓವರೀಸ್ ಆಗಿಬಿಡುತ್ತೆ.
ಆ ಥರ ಆದಾಗ ಅವ್ರಿಗೆ ಸ್ವಲ್ಪ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಚಾಲೆಂಜಿಂಗ್. ಆ ಥರ PCOS ಅಲ್ಲ ಪಿ ಸರ್ ಸಿ ಅದು? ಒ ಎಸ್ ಆ ಥರ ಏನೋ ಕಂಡೀಷನ್ ಡೆವಲಪ್ ಆಗ್ತಿದೆ ಅಂತ. ಪಿ ಸಿ ಒ ಎಸ್ ಇಸ್ ಸ್ಟಿಲ್ ಮ್ಯಾನೇಜಬಲ್ ಸೂರಜ್, ವೆರಿ ವೆರಿ ಮ್ಯಾನೇಜಬಲ್. ದ ಮೋಸ್ಟ್ ಡಿಫಿಕಲ್ಟ್ ಸಿಚುವೇಶನ್ ವಿಚ್ ವಿ ಆರ್ ನಾವು ಕಾಣ್ತಾ ಇರೋದಂದ್ರೆ ಮೊಟ್ಟೆ ಕೋಶದಲ್ಲಿ ಮೊಟ್ಟೆ ಅಂಶ ಕಮ್ಮಿ ಆಗೋದು, ತುಂಬಾ ಕಮ್ಮಿ ಆಗ್ಬಿಡೋದು. ಲೋ ಓವೇರಿಯನ್ ರಿಸರ್ವ್ ಅಂತ ಏನು ಹೇಳ್ತೀವಿ, AMH ಕಮ್ಮಿ ಆಗೋದಲ್ಲ. ಮೇ ಬಿ ಎನ್ವಿರಾನ್ಮೆಂಟ್ ಒತ್ತಡ ಇಲ್ಲ ಸ್ಟ್ರೆಸ್, ಅದರಿಂದ ಲೈಫ್ ಸ್ಟೈಲ್ ಇಲ್ಲ ಎಪಿಜೆನೆಟಿಕ್ ಚೇಂಜ್ ಅಂತೇಳಿ ಅದ್ರ ಕಾರಣ ಮೊಟ್ಟೆಗಳು ತುಂಬಾ ಬೇಗ ಖಾಲಿ ಆಗ್ತದೆ. ನಾನು ಮೊದಲೇ ಹೇಳ್ದಂಗೆ ಹೆಣ್ಮಗು ಒಂದು ಹುಟ್ಟಿದಾಗ ಇಷ್ಟು ಮೊಟ್ಟೆಗಳು ಇದೆ ಅಂತ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಹುಟ್ಟುವಾಗಲೇ. ಸೊ ಕ್ರಮೇಣವಾಗಿ ಏಜ್ ಆಗ್ತಾ ಆಗ್ತಾ ಮೊಟ್ಟೆಗಳ ಅಂಶ ಕಮ್ಮಿ ಆಗ್ತಾ ಇರುತ್ತೆ. ಎಲ್ಲ ಮೊಟ್ಟೆಗಳು ಖಾಲಿ ಆದಮೇಲೆ ಋತುಚಕ್ರ ಹೆಂಗೆ ನಿಲ್ಲತ್ತೆ, ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅ ಏಜ್ ರಿಲೇಟೆಡ್ ಚೇಂಜ್. ಬಟ್ ಈ ಕಂಡೀಷನ್ ಇಸ್ ಹ್ಯಾಪನಿಂಗ್ ವೆರಿ ವೆರಿ ಅರ್ಲಿ ನೌ. ಒಂದು ಮೆನೋಪಾಸ್ ಆಗೋದು ನಾರ್ಮಲ್ ಆವರೇಜ್ ಏಜ್ ಎಷ್ಟಿತ್ತು ಸರ್ ಮುಂಚೆ? ಇವಾಗ ಯೂಶಲಿ ಹೇಗಿದೆ? ನಾವು ಆವ್ರೇಜ್ ಏಜ್ ಹೇಳ್ಬೇಕಂದ್ರೆ ಮೊದಲು ಯೂಸ್ ಟು ಸೇ ಅರೌಂಡ್ 46 ಇಸ್ ಅನ್ ಆವ್ರೇಜ್ ಇಂಡಿಯನ್ ಏಜ್ ಫಾರ್ ಹ್ಯಾವಿಂಗ್ ಮೆನೋಪಾಸ್. ಎನಿವನ್ ಯಾರಿಗಾದ್ರೂ 40 ವರ್ಷಕ್ಕಿಂತ ಮುಂಚೆ ನಾವು ಏನಾದರೂ ಮೆನೋಪಾಸ್ ಆದಾಗ ಅವ್ರನ್ನ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್ ಇಲ್ಲ ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತಿದ್ವಿ. ಸೊ ಈಗ ಏನಾಗಿದೆ, ದಿಸ್ ಸೆಟ್ ಆಫ್ ಪೇಷಂಟ್ಸ್ ಸ್ವಲ್ಪ ಜಾಸ್ತಿ ಆಗ್ತಾರೆ. ಅಂದರೆ ನಾವು 30-35 ಆಲ್ರೆಡಿ ಎಗ್ಸ್ ತುಂಬ ಕಮ್ಮಿ ಆಗ್ಬಿಟ್ಟಿದೆ, ಖಾಲಿ ಆಗ್ಬಿಟ್ಟು. ಸೊ ಎನಿವನ್ ಹೂ ಇಸ್ ಪ್ಲಾನಿಂಗ್ ದರ್ ಕೆರಿಯರ್ ಪೋಸ್ಟ್ಪೋನ್ ಮಾಡ್ತೀವಿ ಅಂದಾಗ ಅವರು ಒಂದು ಡಾಕ್ಟರ್ ಹತ್ರ ಸಲಹೆ ತೊಗೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಮೊಟ್ಟೆಕೋಶದಲ್ಲಿ ಮೊಟ್ಟೆಗಳು ಹೇಗಿದೆ, ಗರ್ಭಕೋಶ ಹೇಗಿದೆ, ಅದರ ಅಕ್ಕಪಕ್ಕ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಾವು ಆಬ್ವಿಯಸ್ಲಿ ನಾವು ಆಸ್ಟ್ರಾಲಜರ್ ಥರ ಒಂದು 10 ವರ್ಷ 20 ವರ್ಷದ ಇದು ಎಂತಾರೆ ಚಾರ್ಟ್ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಟೆಲ್ ಇನ್ನೊಂದು 2 ವರ್ಷ ಕಾಯ್ಬೋದು, ಇಲ್ಲೊಂದು 3 ವರ್ಷ ಕಾಯ್ಬೋದು, ಇಲ್ಲ ಎವ್ರಿ ಸೆಕೆಂಡ್ ಇಯರ್ ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ದ ಚೆಕ್. ಆ ಥರ ಮಾಡಿದಾಗ ಅಟ್ಲೀಸ್ಟ್ ಯು ಆರ್ ಶ್ಯೂರ್, ಓಕೆ ನಮ್ಮದು ಬೇರೆ ಏನೋ ದೊಡ್ಡ ಪ್ರಾಬ್ಲಮ್ಗಳು ಆಗ್ತಾ ಇಲ್ಲ, ನಮಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಇಲ್ಲ ಡೈರೆಕ್ಟಾಗಿ IVF ಹೋಗ್ಬೇಕು, ಆ ಥರ ಸಿಚುವೇಶನ್ಸ್ನ ಅವಾಯ್ಡ್ ಮಾಡ್ಕೋಬೋದು. ಯಾಕಂದರೆ ನಾವು ಸಾಕಷ್ಟು ಜನ ನೋಡಿದ್ದೀವಿ. ಹೇಗೆ ಅಂದರೆ ಒಂದು 27-28 ಏಜಲ್ಲಿ ಮದುವೆ ಆಗಿರ್ತಾರೆ, ಒಂದು 4 ವರ್ಷ ಬೇಡ 5 ವರ್ಷ ಬೇಡ ಅಂತ ಇಟ್ಕೊಂಡಿರ್ತಾರೆ. ಬಟ್ 33-34 ಇಯರ್ಸ್ ಬಂದಾಗ ಮೊಟ್ಟೆಗಳೇ ಇಲ್ಲ. ದೆನ್ ಅವರು ಅವಾಗ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ನಾವು ಮೊದಲೇ ಮಾಡ್ಕೋಬೋದಿತ್ತು, ಈಗಿಲ್ಲ, ಹಿಂಗಾಗೋಯ್ತು ಅಂತ. ಆ ಸಿಚುವೇಶನ್ ಬರೋದಕ್ಕಿಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ ನಾವು ಮೊಟ್ಟೆಗಳು ಕಮ್ಮಿ ಆಗ್ತಾ ಇದೆ, ಇಲ್ಲ ಗರ್ಭಕೋಶದಲ್ಲಿ ಏನೋ ಗೆಡ್ಡೆ ಬೆಳೀತಾ ಇದೆ, ಅದಕ್ಕೆ ಒಂದು ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೊಂಡು ನಾವು ಎಲ್ಲಿವರೆಗೂ ಕೆರಿಯರ್ನ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಇಟ್ಸ್ ಲೈಕ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ಕೆರಿಯರ್ ಆ್ಯಂಡ್ ಯುವರ್ ದ ರೀಪ್ರೊಡಕ್ಟಿವ್ ಹಿಸ್ಟ್ರಿ. ಸೊ ಆ ಥರ ಮಾಡಿದಾಗ ಇಟ್ ಈಸ್ ಯು ಕ್ಯಾನ್ ಪೋಸ್ಟ್ಪೋನ್ ಇಟ್ ಟಿಲ್ 33-35 ಆಲ್ಸೋ. ಆ ಥರ ಮಾಡಬಾರ್ದು ಅಂತೇನಿಲ್ಲ. ಇಂಪಾರ್ಟೆಂಟ್ ಥಿಂಗ್ ಇಸ್ ನೀವು ಕನ್ಸಲ್ಟ್ ಮಾಡ್ಕೊಂಬಿಟ್ಟು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ಕರೆಕ್ಟ್.